ಸರ್ ಮೀಡಿಯಾದವ್ರಿಗೆ ಸಾಲ್ವ್ ಮಾಡ್ಬಿಟ್ಟು ಬಿಟ್ಬಿಟ್ಟು ನೀವು ಅಲ್ಲಿ ಬಂದು ನೀವು ಆ ಮೂಲೆ ಬಂದು 3 ಮಕ್ಕಳ 4 ಜನ ಸರ್, ಇಬ್ಬರು ಮಾರ್ಚ್ ಒಳಗೆ ನೋಟಿಸ್ ಬಂದಿದೆ ಸರ್. ಅದನ್ನು ತುಂಬಬೇಕಂತ ಅರೇಂಜ್ ಮಾಡಕ್ಕೆ ಓಡಾಡ ಸರ್, ಬಟ್ ಅಮೌಂಟ್ ಅರೇಂಜ್ ಆಗಲ್ಲ ಸಂಬಂಧ ಒಂದು 8 ತಿಂಗಳಿಂದ ನಮ್ಮ ಅಜ್ಜಾರ ಹೊಲದ ಮೇಲೂ ಸಾಲ ಇತ್ತು ಸರ್. 3.5 ಲಕ್ಷ ಅದು ಬ್ಯಾಂಕ್ ನೋಟಿಸ್ ಕೊಟ್ಟಿದ್ರು ಸರ್. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಅದನ್ನ ಕೇಸ್ ಮಾಡ್ಬಿಟ್ಟು ಸಾಲ ಮಾಡ್ಬಿಟ್ಟೆ ತುಂಬಿದ್ರು. ಅದ್ರ ಮೇಲೆ ಮತ್ತೆ ನಮ್ಮ ತಮ್ಮಾರ ಹೆಸರು ಹಚ್ಚಿ ಅದ್ರ ಮೇಲೆ ಸಾಲ ತೆಗಿಸ್ಬಿಟ್ಟು ಆ ಸಾಲ ಲೋನ್ ಕ್ಲಿಯರ್ ಮಾಡಿದ್ರು ಸರ್. ಆಕಳು ಲೋನ್ ತೆಗಿಸ್ಕೊಂಡಿದ್ರು ಸರ್, ಅದನ್ನು ಕ್ಲಿಯರ್ ಮಾಡಿದ್ದಾರೆ ಸರ್. ಹೊಲಕ್ಕೆ ಬೀಜ ಗೊಬ್ಬರ ತರ ಸಂಬಂಧ ಗೋಲ್ಡ್ನ ಬ್ಯಾಂಕಲ್ಲಿ ಲೋನ್ ಅಡ ಇಟ್ಟಿದ್ರು ಸರ್. ಶಾದಮ್ ಈಶ್ವರ ಕರಿ ಎಸಿ ಸಾಹೇಬ್ರ ಪ್ರೊಸೀಜರ್ ಫಾಸ್ಟ್ ಮಾಡ್ತಾರೆ. ಎಕ್ಸ್ಪರ್ಟ್ ಸರ್ ಅದರಿಗೆ ಹೇಳಿದ್ದೀನಿ. ಸೇಮ್ ಬ್ಯಾಂಕ್ ಆಯ್ತು ಸರ್. DC जो बोल रहे हैं उसको फॉरवर्ड करके देते स्टेट फार्मेसी सर. ನೀವೇನ್ ಮಾಡ್ತೀರಮ್ಮ? ಕಾರ್ಮಿಕ ಇಲಾಖೆದು ಪ್ರಾಜೆಕ್ಟ್ ವರ್ಕ್ ಬಂದಿದೆ ನಾನು ಇನಾಗ್ರೇಷನ್ ಮಾಡಿದ್ರಲ್ಲ, ಅದನ್ನ ಕೆಲಸ ಮಾಡ್ತೀರಿ. ಎಲ್ಲ ಹೈಯರ್ ಎಜುಕೇಶನ್ ಅವನು ಆನಂದಿಗೆ ಹಚ್ಕೊಳ್ಳಿ ಸರ್. ಪರ್ಮಿಟ್ ಮಾಡಕ್ ಬರಲ್ರಿ. ಸುಮ್ಮನೆ ಹಂಗೆ ಹೇಳಿ ಹೋಗ್ಬಿಟ್ರೆ ಸುಳ್ಳಾಗತ್ತಲ್ವ? ಸಾರ್ವಜನಿಕ ಜೀವನದಲ್ಲಿ ಹಿಂಗೆ ಬಂದು ಸುಳ್ಳು ಹೇಳಕ್ ಬರಲ್ಲ. ಸದ್ಯಕ್ಕೆ ಅವನಿಗೆ ಕೆಲಸ ಮಾಡ್ತಾಳೆ ಮಾಡ್ಲಿ. ಎಲ್ಲಿದೆ ನಮ್ಮ ಈಗ ಎಲ್ಲಿದೆಯಪ್ಪ? ಇವಾಗಿನ್ನೂ ಕಲಿತಾ ಇದ್ದಾರೆ ಸರ್, ಎಜುಕೇಶನ್ ಮಾಡ್ತಿದ್ದಾರೆ. ನಾವು ಮಾಡಿಲ್ಲ. ಎಷ್ಟಿದೆಯಪ್ಪ ಇವ್ರದ್ದು? ಎಷ್ಟಿದೆ ಇವ್ರದ್ದು? ಸರ್ ಅವರು ಜಾಡರ್ ಅವ್ರು ಹೇಳಿದ್ರು. ಇವ್ರದ್ದು ಎಷ್ಟಿದೆ? ಇವ್ರದ್ದು ಏನೋ ಸರ್ 2.5 ಲಕ್ಷ ಅಂತ ಇದೆ ಸರ್. ಆನಂದ್, ನಿಮ್ಮ ಹೆಸರೇನಮ್ಮ? ಇಲ್ಲಿ ಕ್ಯಾನರಾ ಬ್ಯಾಂಕ್ ಮಾತಾಡು. ಇಲ್ಲಿ ಫಾರ್ಮರ್ಸ್ 2.5 ಲಕ್ಷ 2.5 ಲಕ್ಷ 2 ಸಪರೇಟ್ ಚೆಕ್ ಕಳಿಸ್ಬಿಡು. ಚೆಕ್ ಕಳ್ಸಿ ಬ್ಯಾಂಕಿಗೆ ಕಳಿಸ್. ಅವ್ರದ್ದು 1 ಟೈಮ್ ಸೆಟಲ್ಮೆಂಟ್ ನಾವೇ ಮಾಡ್ಬೇಕು, ಕಳಿಸ್ಬಿಡ್ತು. ಮಾರ್ಚ್ ಒಳಗೆ ಕೊಟ್ಟಿದ್ದೇವೆ. ಈಗ ಸಾಲ ನಾನು ಅರಿತೀನಮ್ಮ, ಆಯ್ತಾ? ಸರ್ಕಾರ ವತಿಯಿಂದ ಒಂದು 5 lakhs rupees ಬರುತ್ತೆ. ಈ ಹುಡುಗಿ ಹಿಂಗಿದ್ರೆ ಕೆಲಸ ಮಾಡ್ತಾಳೆ, ನಿನಗೆ ಎಲ್ಲಿ ಕೆಲಸ ಆಗ್ಬೇಕಪ್ಪ ಈಗ ಹೇಳು? ನೋಡಪ್ಪ, ಈ ಪರಿಸ್ಥಿತಿಗಳು ಇದಕ್ಕೆ ಎಲ್ಲ ಕಲ್ಕೋತಾರೆ, ಕೆಲಸ ಮಾಡ್ಕೊಂಡ್ ಸಾಲ ಆಗ್ತದೆ ಸರ್. ಮಾನಸಿಕ ಅವತ್ತು ಊಟ ಬಿಟ್ಟಿದ್ದಕ್ಕೆ ಅವತ್ತ ಹೋಗಿ ಸಾಲ ತೀರಿಸ್ಬೋದೇನು ಸರ್ ನಾನು. ಇವರು ಮಾನಸಿಕ ಇನ್ನೂ ಬ್ಯಾಂಕ್ ಲೋನ್ ಗೋಲ್ಡ್ ಲೋನ್ ಬಿಡ್ಸೋವಿದೆ ಸರ್. ಅವತ್ತು ಟೈಮ್ ಸಾಲ ಇಲ್ಲ ಸರ್ ನನಗೆ. ಅವತ್ತು ಮಾನಸಿಕ ನೈಟ್ ಎಲ್ಲ ಕೈ ಹಿಡ್ಕೊಂಡು ಓಡಾಡಿದ್ರೆ ಬೆಳೆದಂಕ ಕಾದ ಸರ್. ನಾನು ನಮ್ಮ ತಮ್ಮ ಅತ್ತ ನನ್ನ ದುಡ್ಡು ಕಳಿಸಿ ಉಣ್ಣ, ದೇವ್ರ ಕಳಿಸಿ ಉಣ್ಣ, ಹೊಲ ಕಳಿಸಿ ಉಳ್ಳ ಕೊಡೋಣ ಸರ್. ಏನೋ ಕಷ್ಟ ಬಂದ್ರೆ ನಾವು ಕಲ್ಕೊಂತಾನೆ ಕೆಲಸ ಮಾಡಿ ಒಂದು ಎಲ್ಲ ಸಲ ಹರ್ಕೊಂತಾನೆ ಹೊಂಟಿದೀವಿ ಸರ್. ನಾವು ಇವತ್ತಿಗೆ 4-5 ಲಕ್ಷ ರೂಪಾಯಿ ಸಾಲ ಇದ್ರು ಹರ್ಕೊಂತ ಹೊಂಟೇನ್ ಸರ್, ಬಡ್ಡಿ ತುಂಬ್ಕೊಂತ. ಒಂದು ಸಾಲನೇ ಹೇಳಿಲ್ಲ ಸರ್ ನಮ್ಮ ಅಪ್ಪಗೆ. ಅವ್ರು ನಿನ್ನ ಆ ತರ ಸೂಸೈಡ್ ಮಾಡ್ಕೊಂಡಿದ್ದಕ್ಕ ಅವತ್ತಿಂದ ಅವತ್ತ ಸಾಲ ಕಟ್ಟವಿದ್ದೆ ಸರ್. ನಾನು ಬಡ್ಡಿ ಹೆಂಗ್ ತೆಗೆಸ್ಕೊಂಡು ಉಡುಪಿಗೆಲ್ಲ ದುಡ್ಕೊಂಡು ಹೋಗಿ ಬಂದಂಗ ಶಾಲೆ ಕಲ್ಸಿದಾರ್ರಿ. ಯಾವನ್ನಿನ ಮದುವೆ ಮಾಡಕತ್ತಿ ಇಲ್ಲ, ಯಾವನ್ನ ನಮ್ಮಪ್ಪ ಸಾಯೋದಿಲ್ಲ. ಕಲ್ತೇವಿ ನಾವ, ದುಡ್ಕೊಂಡು ನಾವ ಮಾಡ್ಕೊಂತೇವಿ. ನಮ್ಮ ಅಪ್ಪಗ 3 ಗಂಟೆ ಮಟ್ಟ ಜೀವನದಲ್ಲಿ ಬಂದ ಮಕ್ಕಳು ನಾವು
ಅಪ್ಪು ಬುದ್ಧಿ ಹೇಳಿದ್ರಿ, ನಾನು ಎಷ್ಟು ಬುದ್ಧಿ ಹೇಳಿದ್ರೆ ಕೇಳಲಿಲ್ಲ. ನಾ ಬರೋ ಮಟ್ಟ ತಡಿಯ ಡ್ಯೂಟಿ ಮಾಡ್ಕೊಂಡ್ ಬರ್ತೇನೆ ಅಂದೆ. ಅಷ್ಟೊಳಗ ಮಾಡ್ಕೊಂಡ್ರಿ ನಮ್ಮಪ್ಪ. ಕಡ್ಕೊಯಪ್ಪ ಬರ್ತೇನೆ. ಯಾವ ಸುಖಕ್ಕೆ ಸರ್ ಅವ ನಮ್ ಶಾಲೆ ಕಲ್ಸಿದ್ದ ಅವ್ನ ಕಷ್ಟಕ್ಕಾಗಲಿಲ್ಲ ಯಾ MLA ಕಡೆ ಹೋಗಂತೆ ಒಂದ್ ಕೆಲಸ ಮಾಡ್ಸಕ ಹೇಳ್ದೆ ಅಂತ ನಮ್ಮಪ್ಪ ಮನೆಯಾಗಿದ್ರಪ್ಪ. ಯಾರ ಕಡೆನೂ ಬೇಡ. ಬೇರೆ ರೈತರ ಮಕ್ಕಳಿಗೆ ಯಾಕೆ ಸರ್ ಇವೆಲ್ಲ ಕಷ್ಟ? ಕೈಲಿ ಹೋಗಿ ಎರಡು ಕೈಲಿ ತಗೊಂಬಂದು ಆಗ್ತಿದ್ರಿ. ಮಕ್ಕಳು ಸಾಲಿ ನಿಲ್ಸೋದು ಬೇಡ ಅಂತ ಹೇಳ್ಬೇಕಲ್ಲ, ಸಾಲ ಮಾಡಿ ಸಾಲಿ ಕಲ್ಸಿದ್ರಿ ಅಪ್ಪ. ನಾವ್ ಐತಿ ಎಂಬತ್ತನೇ ಮಕ್ಕಳು ಸಾಲಿ ಕಲೀಲಿ ಸಾಹೇಬ್ ನಾವ್ ಇಷ್ಟು ಮೋಸ ಮಾಡಿ ಹೋದ್ರೆ ನನ್ನ ಮಗನ್ ಕಳಿಸಿ ಮಗನ್ ದೇವ್ರಿಗೆ ಕಳಿಸಿ ಎರಡು ಮಕ್ಕಳು ನಮ್ಮ ನೋಡಿದ್ರೆ 1.5 ವರ್ಷ ಆದ್ರೆ ತೀರ್ಕೊಂಡ ಮನ್ಯಾಗ ಏನ್ ಮಾಡ್ರನ್ನಾರ ನಾಲ್ಕು ಮಕ್ಕಳ ಕಡ್ಕೊಂಡು ಜೀವನ ಮಾಡಿದ್ರೆ ದಯಮಾಡಿ ಕುಡಿಯಮ್ಮ. ಸಾಲಿ ಇರ್ಲಿ ಬಿಡ, ಮಕ್ಳಿಗೆ ಇದ್ದೇವ ಐತೆ ಅಂದ್ರ ಕಾಫಿ ಸೀಮಿಗೆ ದುಡ್ಕೊಂಡ್ ಸಾಲಿ ಕರ್ಸಿದ್ರಿ ಮಕ್ಕಳಿಗೆ. ಸಮಾಧಾನ ಅಮ್ಮರ ಸಮಾಧಾನ. ಇಂತ ಅನಾಮತ ಮಾಡ್ತಾನಂತ ನನಗೆ ಗೊತ್ತಾಗ್ಲಿಲ್ಲ. ನಮ್ಮ ಮಕ್ಕಳೆಲ್ಲ ದುಡಿಯೋದು ಬೇಡ ಅಂತ ಹನುಮಂತು ಏನಪ್ಪ ಮಾಡ್ಬೇಡಪ್ಪ, ದಯಮಾಡಿ ಮಾಡ್ಬೇಡ, ದಯಮಾಡಿ ಹನುಮಂತು ಪ್ಲೀಸ್. ಆಯ್ತಪ್ಪ, ಈಗ ದಯಮಾಡಿ ಮಾಡ್ಬೇಡ ಪ್ಲೀಸ್. ಕೇಳು, ನೀನ್ ಮಾಡ್ಬಾರ್ದ, ಪಾಸಿಟಿವ್ ಆಗಿರೋ ಹಂಗೆ ಮಾಡ್ಬೇಡ ದಯಮಾಡಿ. ಆಯ್ತು, ಈಗ ಮಾತಾಡ್ಬಾರ್ದು. ಆಯ್ತು, ಈಗ ನೀನ್ ನಿಮ್ಮ ಮದ್ರಿಗೆ ನೋಡ್ಕೊಳೋದ್ ಬದ್ಲು ನೀನ್ ಅಳ್ಕೊಂಡ್ ಕೂತ್ಕೊಂಡ್ರೆ ಹೆಂಗೆ? ಎಲ್ಲ ಈ ತರ ಮಾಡ್ಕೊಂಡ್ರೆ ಮಕ್ಕಳು ಕುಪ್ಪೆ ಕಲ್ಸಿದ್ರೆ ನಾವು ಚಂದ ಇಲ್ಲ, ಸಾಲ ಸುಲ ಮಾಡಿ ಕಲ್ಸಿದ್ ಸರ. ಕೇಳ ನಿಮಿಷ ಸರ್.